ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವತ್ತು ಸಂಜೆಯೇ ನಮ್ಮ ಬಿಗ್ ಬಾಸ್ ಮತ್ತೆ ಕ್ಲೋಸ್ ಆಗಿರುವಂತ ಮನೆ ರೀ ಓಪನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಇನ್ ಮುಂದೆ ಬಿಗ್ ಬಾಸ್ ಯಥಾವತ್ತಾಗಿ 9:30ಕ್ಕೆ ಬರ್ತಾ ಹೋಗ್ತದೆ ಅಂತ ಹೇಳ್ಬೋದು. ಈಗಾಗಲೇ ನಾವೆಲ್ಲರೂ ಕೂಡ ಒಂದರಿಂದ ಎರಡು ಎಪಿಸೋಡ್ ಮಿಸ್ ಆಗ್ತವೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಸಂಜೆ 6ರಿಂದ 6:30 ಸುಮಾರಿನ ಹೊತ್ತಿಗೆ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಮತ್ತೆ ಇವತ್ತು ಮನೆಗೆ ಎಂಟ್ರಿ ಕೊಡೋದ್ರಿಂದ ಯಾವುದೇ ರೀತಿಯಾಗಿ ಕಂಟೆಂಟ್ಗೆ ಬರ ಇರೋದಿಲ್ಲ. ಆ ಒಂದು ಕಾರಣದಿಂದಾಗಿ ಯಾವುದೇ ರೀತಿಯಾಗಿ ಎಪಿಸೋಡ್ಗಳು ಕೂಡ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರಿಂದ ಮಿಸ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ನಮ್ಮ ಬಿಗ್ ಬಾಸ್ ಇನ್ನೇನು 10ರಿಂದ 15 ದಿನ ಕ್ಲೋಸ್ ಆಗ್ತದೆ. ಯಾರು ಕೂಡ ತಮ್ಮ ಫೇವರೇಟ್ ಸ್ಪರ್ಧಿಗೆ ವೋಟ್ ಮಾಡೋದು ಬೇಡ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಅಂದ್ರೆ ಎಲ್ಲರೂ ಕೂಡ ಏನ್ ಹೇಳ್ತಾ ಇದ್ರು, ಈಗ ಬಿಗ್ ಬಾಸ್ ಬಂದ್ ಆಗಿದೆ, ವೋಟ್ ಹಾಕಿ ಏನ್ ಪ್ರಯೋಜನ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಹಾಗೆ ಆಗಲಿಲ್ಲ. ಎಲ್ಲರೂ ಕೂಡ ಯಾರ್ಯಾರೆಲ್ಲ ವೋಟ್ ಮಾಡಿದಾರ ಆ ಒಂದು ಸ್ಪರ್ಧಿಗಳಿಗೆ ಆ ವೋಟ್ ಕೂಡ ಕೌಂಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಿನ್ನೆ ಒಂದು ವೋಟಿಂಗ್ ರಿಸಲ್ಟ್ ಅನ್ನು ಕೂಡ ನಾನು ಇವತ್ತಿನ ಬೆಳಗಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿದ್ದೇನೆ. ಅಂದ್ರೆ ನಿನ್ನೆ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಓಪನ್ ಆಗ್ಯಾವ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಅಂದ್ರೆ ಇವತ್ತು ಬೆಳಗಿನ 10 ಗಂಟೆವರೆಗಿನ ವೋಟಿಂಗ್ ರಿಸಲ್ಟ್ ಅನ್ನು ನಾನು ತಿಳಿಸಿದ್ದೇನೆ. ಈಗ ಬೆಳಗಿನ 10 ಗಂಟೆಯಿಂದ ಹಿಡಿದು ಇವತ್ತು 3 ಗಂಟೆವರೆಗೆ ಒಟ್ಟಾರೆಯಾಗಿ 5 ಗಂಟೆಯ ವೋಟಿಂಗ್ ಅವಧಿಯ ರಿಸಲ್ಟ್ ಅನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗಬೇಡಿ. ಒಟ್ಟಾರೆಯಾಗಿ 4 ಜನ ಒಂಟಿ ಸ್ಪರ್ಧಿಗಳು, ಅದರ ಜೊತೆಗೆ 3 ಜನ ಜಂಟಿ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವಂತಹ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಹೇಳ್ಬೋದು. ಆ ಒಂದು ಸ್ಪರ್ಧಿಗಳಿಗೆ ಒಂದು 7 ಸ್ಥಾನವನ್ನು ತೆಗೆದುಕೊಳ್ಳೋದಾದ್ರೆ ಯಾರು ಮೊದಲನೇ ಸ್ಥಾನ, ಯಾರು ಎರಡನೇ ಸ್ಥಾನ, ಯಾರು ಕೊನೆಯ ಸ್ಥಾನ ಅಂತ ಒಟ್ಟಾರೆಯಾಗಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿರುವಂತಹ ಮೊದಲನೇ ಸ್ಪರ್ಧೆ ಯಾರಪ್ಪ ಅಂದ್ರೆ ಇದು ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರು ಬೆಳಗಿನ ಸಮಯದಲ್ಲಿ ಅಷ್ಟೊಂದು ಓಟ್ಗಳು ಬರ್ತಾ ಇರಲಿಲ್ಲ. ಆದ್ರೆ ಈಗ ಈ ಒಂದು ನಿನ್ನೆ ರಾತ್ರಿ 11 ಗಂಟೆಯಿಂದ ಇವತ್ತಿನ ಮಧ್ಯಾಹ್ನದ 3 ಗಂಟೆವರೆಗಿನ ಒಟ್ಟಾರೆಯಾಗಿ ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ರಕ್ಷಿತಾ ಅವರು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಅತಿ ಹೆಚ್ಚು ಓಟ್ಗಳು ಇವರಿಗೆ ಬರ್ತವೆ ಅಂತ ಹೇಳ್ಬೋದು. ಯಾವ ಕಾರಣಕ್ಕೆ ಅಂದ್ರೆ ಅವರು ಬಿಗ್ ಬಾಸ್ ಮನೆ ಮೊದಲನೇ ವಾರದಲ್ಲಿ ಎಲಿಮಿನೇಟ್ ಆಗಿದ್ದ ಕಾರಣ ಅಲ್ಲಿ ಅವರಿಗೆ ಒಂದು ರೀತಿಯಾಗಿ ಸಿಂಪತಿ ಓಟ್ಗಳು ತುಂಬಾನೇ ಜಾಸ್ತಿನೇ ಬರ್ತವೆ. ಅದರ ಜೊತೆಗೆ ಅವರಿಗೆ ಪಾಸಿಟಿವ್ ಆಗಿ ಕೂಡ ಅದು ಕನ್ವರ್ಟ್ ಆಗಿದ್ದ ಕಾರಣ ಇವರಿಗೆ ಅತಿ ಹೆಚ್ಚು ಓಟ್ಗಳು ಈಗ ಸದ್ಯದ ಮಟ್ಟಿಗೆ ಬಂದಿವೆ ಅಂತ ಹೇಳ್ಬೋದು. ಇನ್ನು ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ, ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ನಮ್ಮ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯ ರಾಜೆ ಮಾತೆ ಅಂತಾನೆ ಈಗ ಒಂದು ವಾರದಲ್ಲಿ ತಮ್ಮ ಚಾಪನ್ನು ಮೂಡಿಸಿದ್ದಾರೆ. ಅವರಿಗೆ ಎರಡನೇದಾಗಿ ಅತಿ ಹೆಚ್ಚು ಓಟ್ಗಳು ಬಂದಿವೆ ಅಂತಾನೆ ಹೇಳ್ಬೋದು. ಇನ್ನು ಮೂರನೇದಾಗಿ ಅತಿ ಹೆಚ್ಚು ಓಟ್ಗಳು ಬಂದಿರುವುದು ಯಾರಿಗೆ ಅಂದ್ರೆ ಅದು ಸ್ಪಂದನ ಹಾಗೆ ಮಾಳು ಅಂತಾನೆ ಹೇಳ್ಬೋದು. ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಅತಿ ಹೆಚ್ಚು ಡೇಂಜರ್ ಝೋನ್ ಇರುವ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಮಾಳು ನಿಪ್ನಾಳ್ ಅವರ ದಯೆಯಿಂದ ಸ್ಪಂದನ ಅವರಿಗೂ ಕೂಡ ಇಬ್ಬರು ಜಂಟಿ ಆಗಿರೋದ್ರಿಂದ ಮಾಳು ಅವರಿಗೆ ಅತಿ ಹೆಚ್ಚು ಫ್ಯಾನ್ ಕ್ರೇಜ್ ಇರೋದ್ರಿಂದ ಅವರಿಗೆ ಮೂರನೇದಾಗಿ ಅತಿ ಹೆಚ್ಚು ಓಟ್ಗಳು ಬಂದಿವೆ ಅಂತಾನೆ ಹೇಳ್ಬೋದು. ನೋಡೋಣ ಯಾವ ರೀತಿಯಾಗಿ ಈ ವಾರದ ಎಲಿಮಿನೇಷನ್ ಇರುತ್ತದೆ ಅಂತ. ಒಟ್ಟಿನಲ್ಲಿ ಮಾಳು ಅವರು ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 3ನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿಗಳು ನಮ್ಮ ಅಭಿಷೇಕ್ ಹಾಗೆ ಅಶ್ವಿನಿ SN ಅಂತಾನೆ ಹೇಳ್ಬೋದು. ಇವರು ಕೂಡ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಇರುವಂತಹ ಕಂಟೆಸ್ಟೆಂಟ್ಗಳು ಅಂತಾನೆ ಹೇಳ್ಬೋದು. ಮೊದಲ ಒಂದು 8ರಿಂದ 10 ದಿನದ ಒಳಗೆ ಅಷ್ಟೊಂದು ಚಾಪನ್ನು ಮೂಡಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೂ ಕೂಡ ಒಂದು ಮಟ್ಟಿಗೆ ಜನರಿಗೆ ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಈಗ ಒಂದು ಅತಿ ಹೆಚ್ಚಾಗಿ ಓಟ್ಗಳು ಕೂಡ ಇವರಿಗೆ ಬರ್ತವೆ. ಆದ್ದರಿಂದ ಇವರು ದಿನದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 5ನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿಗಳು ಯಾರಪ್ಪ ಅಂದ್ರೆ ಅದು ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬೋದು. ಇವರು ಕೂಡ ಒಂಟಿ ಸ್ಪರ್ಧಿ. ಆ ಒಂದು ಕಾರಣದಿಂದಾಗಿ ಇವರಿಗೆ ಅತಿ ಹೆಚ್ಚು ಓಟ್ಗಳು ಕೂಡ ಬರ್ತವೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ 5ನೇ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಡೇಂಜರ್ ಝೋನ್ ಅಂತ ಇಲ್ಲ, ಒಟ್ಟಿನಲ್ಲಿ ಸೇಫ್ ಆಗುವಂತ ಸಾಧ್ಯತೆಗಳು ಇವೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಧನುಷ್ ಗೌಡ ಅವರು 5ನೇ ಸ್ಥಾನವನ್ನು ಪಡೆದುಕೊಳ್ಳೋದ್ರ ಮೂಲಕ ಟಾಪ್ 5 ಅಲ್ಲಿ ಇದ್ದಾರೆ. ಇನ್ನು 6ನೇ ಸ್ಥಾನ ಮತ್ತು 7ನೇ ಸ್ಥಾನ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗುವಂತ ಸಾಧ್ಯತೆ ಇರುವಂತಹ ಸ್ಪರ್ಧಿಗಳು ಅಂತ ಹೇಳ್ಬೋದು. ಅದು ಯಾರಪ್ಪ ಅಂದ್ರೆ ನಮ್ಮ ಜಾನ್ವಿ ಹಾಗೆ ರಾಶಿಕಾ ಮತ್ತು ಮಂಜು ಭಾಷಿನಿ ಜೋಡಿ ಅಂತಾನೆ ಹೇಳ್ಬೋದು. ಇವರಿಬ್ಬರಲ್ಲಿ ಯಾರು ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂದ್ರೆ 6ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿಗಳು ಯಾರಂತ ನೋಡ್ತಾ ಹೋಗೋದಾದ್ರೆ ನಮ್ಮ ರಾಶಿಕಾ ಹಾಗೆ ಮಂಜು ಭಾಷಿನಿ ಅಂತಾನೆ ಹೇಳ್ಬೋದು. ಮೊದಲನೇ ವಾರದಲ್ಲಿ ಇವರು ಏನು ಕೂಡ 0% ಕಾಣಿಸಿಕೊಂಡಿದ್ರು. ಆದ್ರೆ ಮೊನ್ನೆ ಸೋಮವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, 2 ದಿನದಲ್ಲಿ ಅದರಿಂದಾಗಿ ಇವರು ಇವತ್ತಿನ ದಿನದಲ್ಲಿ ಕೂಡ ಅತಿ ಹೆಚ್ಚು ಕಾಣಿಸಿಕೊಂಡಿದ್ದರಿಂದ ಒಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು 6ನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಒಂದು ರೀತಿಯಾಗಿ ನೋಡ್ತಾ ಹೋಗೋಣ. ಇವತ್ತಿನ ಒಂದು ಎಲಿಮಿನೇಷನ್ ಅಲ್ಲಿ ನಮಗೆಲ್ಲರಿಗೂ ಕೂಡ ಪಕ್ಕಾ ಮಾಹಿತಿ ಬರ್ತದೆ. ಆದ್ರೂ ಕೂಡ ಒಂದು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳಂತಾನೆ ಹೇಳ್ಬೋದು.
ಇನ್ನು ಕೊನೆಯ ಸ್ಥಾನ ಅತಿ ಹೆಚ್ಚು ಡೇಂಜರ್ ಝೋನ್ ನಲ್ಲಿ ಇರುವಂತಹ ಸ್ಪರ್ಧೆ ಜಾನ್ವಿ ಅಂತಾನೆ ಹೇಳ್ಬೋದು. ವೋಟಿಂಗ್ ನ ಒಂದು 10 ಜನರಿಗೆ ಕಂಪೇರ್ ಮಾಡಿದ್ರೆ ಇವರಿಗೆ ಅತಿ ಕಡಿಮೆ ವೋಟ್ಗಳು ಬರ್ತಾ ಇವೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ 7ನೇ ಸ್ಥಾನದಲ್ಲಿ ಇದ್ದಾರೆ. ಇವರು ಕೂಡ ಕಳೆದ ಸೋಮವಾರದಿಂದಲೂ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಲಿಸ್ಟ್ ನಲ್ಲಿ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗೋದಾದ್ರೆ ಯಾರು ತುಂಬಾನೇ ಆಕ್ಟಿವ್ ಆಗಿದ್ದಾರೆ, ಯಾರು ತುಂಬಾನೇ ಒಂದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಒಟ್ಟಿಗೆ ಇದ್ದಾರೆ, ಅವರಿಗೆ ಅತಿ ಕಡಿಮೆ ಓಟುಗಳು ಬಂದಿವೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಯಾರು ಕೂಡ ಸೈಲೆಂಟ್ ಆಗಿದ್ದಾರೆ, ಯಾರು ಕೂಡ ಏನು ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾ ಇಲ್ಲ, ಅವರಿಗೆ ಅತಿ ಹೆಚ್ಚು ಓಟುಗಳು ಬರ್ತಾ ಇರೋದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಸ್ಪಂದನ ಹಾಗೆ ಈ ಒಂದು ಲಿಸ್ಟ್ ನಲ್ಲಿ ಒಂದು ಬಿಗ್ ಬಾಸ್ ಮನೆಯ ಆಟ ಆಡುವುದನ್ನು ಎಲ್ಲವನ್ನು ಕೂಡ ಗಮನಿಸಿ ನೋಡಿದ್ರೆ ಸ್ಪಂದನ ಮತ್ತು ಮಾಳು ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತ ಸಾಧ್ಯತೆ ಕಾಣ್ತಾ ಇದೆ. ಅದರ ಜೊತೆಗೆ ವೋಟಿಂಗ್ ಲಿಸ್ಟ್ ನ ಪ್ರಕಾರ ನೋಡಿಕೆ ಹೋದ್ರೆ ಜಾನ್ವಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತ ಸಾಧ್ಯತೆಗಳು ಕಾಣ್ತವೆ. ಆ ಒಂದು ಕಾರಣದಿಂದಾಗಿ ನೋಡೋಣ ಇವತ್ತಿನ ಎಲಿಮಿನೇಷನ್ ಪಕ್ಕ ಶಾಕಿಂಗ್ ಎಲಿಮಿನೇಷನ್ ನಮಗೆ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ರಕ್ಷಿತಾ ಅದರ ಜೊತೆಗೆ ಅಶ್ವಿನಿ ಗೌಡ ಇವರೆಲ್ಲರೂ ಕೂಡ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ 2 ಇರುವಂತಹ ಸ್ಪರ್ಧಿಗಳು. ನಮ್ಮ ರಾಶಿಕಾ ಮಂಜು ಬಾಸಿನಿ ಜೋಡಿ ಅದರ ಜೊತೆಗೆ ನಮ್ಮ ಜಾನ್ವಿ ಅವರು ಈ ವಾರದಲ್ಲಿ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಇವತ್ತಿನ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ನಲ್ಲಿ ತುಂಬಾನೇ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನ್ಯೂಸ್ ಗಳಲ್ಲಿ ಕೂಡ ಮತ್ತೆ ಇವತ್ತೇ ಬಿಗ್ ಬಾಸ್ ಶುರು ಆಗ್ತದೆ ಅನ್ನುವಂತಹ ಮಾಹಿತಿ ಬರ್ತಾ ಇರುವುದರಿಂದ ಇವತ್ತು ಮತ್ತೆ ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಹೆಚ್ಚಾಗಿ ವೋಟ್ಗಳು ಬರುವಂತ ಸಾಧ್ಯತೆ ಇದೆ. ನೋಡೋಣ ಏನಾಗ್ತದೆ ಅಂತ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ, ಇದೇ ರೀತಿಯಾಗಿ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.